ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ರೀ. ಇವತ್ತು ಸತ್ಯನಾರಾಯಣ ಪೂಜೆ, ಎಲ್ಲರೂ ಕೂಡ ಉಪವಾಸ ಇರಬೇಕು, ಯಾರು ಕೂಡ ಏನು ತಿನ್ನೋ ಆಗಿಲ್ಲ. ಅದಕ್ಕೆ ಎಲ್ಲರಿಗೂ ಕೂಡ ಎರಡೆರಡು ಬಾಳೆಹಣ್ಣು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕುಸುಮ ಎಲ್ಲರಿಗೂ ಕೊಡ್ತಾ ಇರ್ತಾಳೆ. ಆವಾಗ ಶ್ರೇಷ್ಠ, ನಿನಗೆ ಪ್ರತ್ಯೇಕವಾಗಿ ಹೇಳ್ತಾ ಇದ್ದೀನಿ, ನೀನೇನಾದರೂ ಕಿತಾಪತಿ ಮಾಡಿದೆ ಅಂದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡೋಲ್ಲ ಅಂತ ಕುಸುಮ ಅವಳಿಗೂ ಕೂಡ ಎರಡು ಬಾಳೆಹಣ್ಣು ಕೊಡ್ತಾಳೆ. ಇನ್ನು ಎಲ್ಲರೂ ಹಣ್ಣು ತಿಂತಾ ಇರಬೇಕಾದ್ರೆ ರೀ, ನಾನು ಹೋಗಿ ಅಕ್ಕಪಕ್ಕ ಮನೆಯಲ್ಲಿ ಎಲ್ಲರನ್ನೂ ಕೂಡ ಪೂಜೆಗೆ ಕರೆದು ಬರ್ತೀನಿ, ನೀವೆಲ್ಲರೂ ತಿಂತಾ ಇರಿ ಅಂತ ಕುಸುಮ ಇನ್ನೇನು ಹೋಗ್ತಾ ಇರ್ತಾಳೆ. ಅವಾಗ ಭಾಗ್ಯ ಅಮ್ಮ ಕೂಡ ಕರೆದ್ಬಿಟ್ಟು ಭಾಗ್ಯ ಬಾ ಇಲ್ಲಿ ಅಂತ ಕರೀತಾರೆ. ಅವಾಗ ಭಾಗ್ಯ ಕೂಡ ಹೋಗ್ತಾಳೆ. ತಗೋ, ಇದರಲ್ಲೇ ನೀನು ಎಲ್ಲ ಪ್ರಸಾದನೂ ಕೂಡ ಮಾಡಬೇಕು ಅಂತ ಕೊಡ್ತಾರೆ. ಅದೇ ತಕ್ಷಣಕ್ಕೆ ತಾಂಡವ್ ಕೂಡ ಬಂದ್ಬಿಟ್ಟು ಭಾಗ್ಯನ ಕೈ ಹಿಡ್ಕೊಂಡು ಬಿಡ್ತಾನೆ. ಅವಾಗ ಮನೆಯವರು ಎಲ್ಲರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ. ಅವಾಗ ಭಾಗ್ಯ ಮತ್ತೆ ತಾಂಡವ್ನೇ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅವಾಗ ತಾಂಡವ್, ಎಮ್ಮೆ ನೀನ್ ಇದನ್ನೆಲ್ಲ ಮಾಡೋ ಆಗಿಲ್ಲ ಅಂತ ಹೇಳ್ತಾನೆ. ರೀ, ಕೈ ಬಿಡ್ರಿ, ನಾನು ಮಾಡೋ ಆಗಿಲ್ಲ ಅಂದರೆ ಏನರ್ಥ? ಮೊದಲು ನೀವು ಯಾಕೆ ನನ್ನ ಕೈ ಹಿಡ್ಕೊಂಡಿದ್ದೀರಾ, ಬಿಡ್ರಿ ಅಂತ ಹೇಳ್ತಾಳೆ. ಹೋಗೆ, ನಿನ್ನ ಕೈ ಹಿಡ್ಕೊಳಕ್ಕೆ ನಾನೇನು ಬಂದಿಲ್ಲ ಇಲ್ಲಿ. ನೀನು ಪೂಜೆ ಆಗಿರ್ಬೋದು, ನೈವೇದ್ಯ ಆಗಿರ್ಬೋದು, ಮತ್ತೊಂದು ಅದೊಂದು ಯಾವುದು ಕೂಡ ನೀನು ಮಾಡೋ ಆಗಿಲ್ಲ ಅಂತ ತಾಂಡವ್ ಹೇಳಿದ ತಕ್ಷಣ ಮತ್ತೆ ಎಲ್ಲರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಅವಾಗ ಪೂಜಾ ಕೂಡ, ಅಯ್ಯೋ ಅಕ್ಕ, ನೀನು ಕೂಡ ಮಾಡಬೇಡ, ಸುಮ್ಮನೆ ಇರಕ್ಕ, ಎಲ್ಲದನ್ನು ಮಿಸ್ಟರ್ ತಾಂಡವ್ ಅವರೇ ಮಾಡ್ತಾರೆ ಅನಿಸುತ್ತೆ, ನೀನ್ಯಾಕೆ ಸುಮ್ಮನೆ ಮೈ ನೋಯಿಸ್ಕೊಂತೀಯ, ಬಿಡು ಅಕ್ಕ ಅಂತ ಪೂಜಾ ಹೇಳಿದ ತಕ್ಷಣ ಸುಮ್ಮನೆ ನಿಂತ್ಕೊಳ್ಳೆ, ಬಾಯಿ ಮುಚ್ಕೊಂಡು, ಎಲ್ಲದಕ್ಕೂ ಮೂಗು ತುರ್ಸ್ಕೊಂಡು ಬಂದ್ಬಿಡ್ತಾಳೆ ಇವಳೊಬ್ಳು ಅಂತ ತಾಂಡವ್ ಪೂಜಾಗೆ ಹೇಳ್ಬಿಡ್ತಾನೆ. ಅವಾಗ ಎಲ್ಲರಿಗೂ ಕೂಡ ಬೇಜಾರಾಗುತ್ತೆ. ತಾಂಡವ್, ಏನು ನಿಂದು ಸಮಸ್ಯೆ, ಯಾಕೋ ಈಗ ಮಾಡ್ತಿದೀಯ ಅಂತ ಕುಸುಮ ಹೇಳಿದ ತಕ್ಷಣ, ಅಮ್ಮ, ಈ ಮನೆಯಲ್ಲಿ ನಡೀತಾ ಇರೋ ಪೂಜೆಗೆ ಈ ಭಾಗ್ಯ ಯಾವುದೇ ನೈವೇದ್ಯ ಆಗಲಿ ಪೂಜೆ ಆಗಲಿ ಯಾವುದನ್ನು ಮಾಡಬಾರ್ದು ಅಷ್ಟೇ ಅಂತ ಹೇಳಿದಾಗ, ಅದೇ ಯಾಕೆ ತಾಂಡವ್, ಯಾಕೆ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಭಾಗ್ಯ ಯಾರಮ್ಮ? ಈ ಭಾಗ್ಯ ಈ ಮನೆಗೆ ಸೇರಿದವಳೆ ಅಲ್ಲ, ಈ ಭಾಗ್ಯಗೂ ಈ ಮನೆಗೂ ಏನು ಸಂಬಂಧ ಇಲ್ಲ. ಅಂದಮೇಲೆ ಇವಳು ಯಾಕೆ ನೈವೇದ್ಯ ಮಾಡಬೇಕು? ಇವಳು ಈ ಮನೆ ಗೆಸ್ಟ್ ಅಮ್ಮ. ಅಮ್ಮ, ನಿಂಗೆ ಗೊತ್ತು ತಾನೆ, ನೀನೇ ಇದು ನನಗೆ ಹೇಳಿದ್ದು, ಈ ಭಾಗ್ಯ ಈ ಮನೆ ಗೆಸ್ಟ್ ಅಂತ. ಗೆಸ್ಟ್ ಯಾರಾದರೂ ನೈವೇದ್ಯ ಮಾಡ್ತಾರಾ? ನಮ್ಮ ಮನೇಲಿ ಗೆಸ್ಟ್ ಯಾವಾಗಲೂ ಆರಾಮಾಗಿ ಕುತ್ಕೋಬೇಕು ಅಮ್ಮ ಅಂತ ಹೇಳ್ತಾನೆ. ಇವಳು ಈ ಮನೆಗೆ ಬಂದಿರೋ ಅತಿಥಿ ಅಮ್ಮ, ಅತಿಥಿ ಯಾರಾದರೂ ನಮ್ಮ ಮನೆ ಕೆಲಸ ಮಾಡ್ತಾರಾ? ಭಾಗ್ಯ, ನಿಂಗೆ ಗೊತ್ತಾ, ನಮ್ಮ ಮನೆಗೆ ಅತಿಥಿಯಾಗಿ ಬಂದಿರೋರು ಯಾರು ಕೂಡ ಕೆಲಸ ಮಾಡೋಲ್ಲ, ಆರಾಮಾಗಿ ಕುತ್ಕೊಂಡು ರೆಸ್ಟ್ ತಗೊಂಡು ಊಟ ಮಾಡ್ತಾರೆ, ನೀನು ಹಾಗೆ ಭಾಗ್ಯ ಅಂತ ಹೇಳ್ತಾನೆ. ಮತ್ತೆ ಏನು ಗೊತ್ತೇನಮ್ಮ, ಈ ಮನೆಗೆ ನಡೀತಾ ಇರೋ ಪೂಜೆ ಆಗಲಿ ನೈವೇದ್ಯ ಆಗಲಿ ಏನೇ ಕೆಲಸ ಆಗಲಿ ಎಲ್ಲದನ್ನು ಕೂಡ ಈ ಮನೆಗೆ ಸೊಸೆಯಾಗಿ ಬಂದಿರುವಂತಹ ಶ್ರೇಷ್ಠ ಅಂದರೆ ಶ್ರೇಷ್ಠನೇ ಇದನ್ನೆಲ್ಲನೂ ಕೂಡ ಮಾಡ್ತಾಳೆ ಅಂತ ತಾಂಡವ್ ಹೇಳಿದ ತಕ್ಷಣ ಭಾಗ್ಯಗಂತೂ ತುಂಬ ಬೇಜಾರಾಗ್ತಾ ಇರುತ್ತೆ. ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡು ಭಾಗ್ಯನ್ನೇ ನೋಡ್ತಾ ಇರ್ತಾರೆ. ಆದರೆ ಕುಸುಮ ಒಂದು ಹೊಸ ಪ್ಲ್ಯಾನ್ನ ಮಾಡ್ತಾಳೆ ಇಲ್ಲಿ. ಅಯ್ಯೋ ಅಷ್ಟೇನ ರಾಜ, ನೀನು ಹೇಳೋದು ನೋಡ್ಬಿಟ್ಟು ನಾನು ಏನು ಅಂದ್ಕೊಂಡೆ, ಅದನ್ನೇ ನಿಧಾನವಾಗಿ ಹೇಳ್ಬೋದು ತಾನೇ. ಹೌದು, ಈ ಮನೆ ಸೊಸೆ ಆಗಿ ಎಲ್ಲನೂ ಕೂಡ ಶ್ರೇಷ್ಠನೇ ಮಾಡಬೇಕು, ಅದೇ ಕರೆಕ್ಟು ಅಂತ ಹೇಳಿ, ನೋಡಪ್ಪ ತಾಂಡವ್, ನಾನಂತೂ ಈ ವಿಚಾರದಲ್ಲೆಲ್ಲ ನಾನು ತುಂಬ ಸ್ಟ್ರಿಕ್ಟು, ಅದು ನಿನಗೂ ಕೂಡ ಗೊತ್ತು, ಅದನ್ನು ನೀನು ಶ್ರೇಷ್ಠಗೂ ಕೂಡ ಹೇಳಬೇಕು. ಆದರೆ ಪೂಜೆಯಲ್ಲಿ ಅಥವಾ ಯಾವುದೇ ವ್ಯವಸ್ಥೆಯಲ್ಲಿ ಏನೂ ಕೂಡ ಏರುಪೇರು ಆಗಬಾರ್ದು. ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ನಾನು ಮಾತ್ರ ಸುಮ್ಮನೆ ಇರಲ್ಲ ಅಂತ ಇಲ್ಲಿ ಕುಸುಮ ತಾಂಡವ್ ಮತ್ತು ಶ್ರೇಷ್ಠಗೆ ಹೇಳ್ಬಿಡ್ತಾಳೆ. ಆವಾಗ ತಾಂಡವ್ಗಂತೂ ಫುಲ್ ಖುಷಿಯಾಗ್ಬಿಡುತ್ತೆ, ಆದರೆ ಶ್ರೇಷ್ಠಗಂತೂ ತುಂಬ ಭಯ ಆಗ್ತಾ ಇರುತ್ತೆ. ಅಯ್ಯೋ, ಈ ತಾಂಡವ್ ಏನು ಈಗ ಮಾಡಿಬಿಟ್ಟ, ಇವನೇ ನನ್ನ ನೆಮ್ಮದಿ ಹಾಳು ಮಾಡ್ತಾ ಇದ್ದಾನೆ, ಇವನೇ ನನ್ನೆಲ್ಲನೂ ದೂಕ್ತಾ ಇದ್ದಾನೆ ಅವ್ರ ನಡುವೆ ಅಂತ ತುಂಬ ಬೈಕೊಳ್ತಾ ಇರ್ತಾಳೆ. ಇನ್ನು ಕುಸುಮ ಅಂತೂ ಪೂಜೆ ಟೈಮಲ್ಲಿ ಒಂದು ಒಳ್ಳೆ ಪ್ಲ್ಯಾನ್ನ ಮಾಡಿದ್ದಾಳೆ. ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ.